ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಆರ್ ಕೆ ಉಲ್ಲಾಸ್ ಕನ್ನಡ. ಇವತ್ತು ನಮ್ಮ ಮುಂದೆ ಇರೋ ಗಾಡಿ ಬಂದು ಆಲ್ ನ್ಯೂ 2025 HD ರೋಸ್ಟರ್. ಸೊ ಈ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ರಿವ್ಯೂ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋದ ಮುಂಚೆ ಯಾರ್ಯಾರು ಚಾನಲ್ ಹೊಸ ಮೇಲೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿಯೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓವರಾಲ್ HD ರೋಡ್ಸ್ಟರ್ನ ಇಂಜಿನ್ ಬಗ್ಗೆ ಹೇಳಿದರೆ ಸಿಂಗಲ್ ಸಿಲಿಂಡರ್ 334cc ಲಿಕ್ವಿಡ್ ಕೂಲ್ಡ್ DOC ಇಂಜಿನ್ ಬರುತ್ತೆ. ಇದ್ರ ಮ್ಯಾಕ್ಸಿಮಮ್ ಪವರ್ ಬಂದು 29 PS ಪವರ್ ಬರುತ್ತೆ ವಿತ್ 29.6 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಓವರಾಲ್ ಇದು 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಜೊತೆ ಸಿಗುತ್ತೆ ವಿತ್ ಅಸಿಸ್ಟೆಂಟ್ ಸ್ಲಿಪ್ಪರ್ ಕಚ್ ಕೂಡ ಆ್ಯಡ್ ಮಾಡಿದ್ದಾರೆ ಇದಕ್ಕೆ. ಸೊ ನೋಡ್ತಾ ಇರ್ಬೋದು ಇಂಜಿನ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ, ವಿತ್ ಮ್ಯಾಟ್ ಫಿನಿಶ್ ಜೊತೆಗೆ ಒಂದಷ್ಟು ಡೈಮಂಡ್ ಕಟ್ ಲುಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓವರಾಲ್ HD ರೋಡ್ಸ್ಟರ್ ಲುಕ್ ಬಗ್ಗೆ ಹೇಳಿದ್ರೆ ನಿಮಗೆ ಫ್ರಂಟಲ್ಲಿ LED ಹೆಡ್ ಲ್ಯಾಂಪ್ಸ್ಗಳು ಸಿಗುತ್ತೆ ವಿತ್ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಹಾಗೆ HDದು ಲೋಗೋ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವಿತ್ ಹಾಲೋಜನ್ ಇಂಡಿಕೇಟರ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಹ್ಯಾಂಡಲ್ ಬಾರ್ಸ್ಗಳು ಅಷ್ಟೇ ತುಂಬ ವೈಡಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಓವರಾಲ್ ಸಸ್ಪೆನ್ಷನ್ ಬರೋದಾದ್ರೆ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ವಿತ್ ನಿಮಗೆ ಡಿಸ್ಕ್ ಕೂಡ ನೋಡ್ತಾ ಇರ್ಬೋದು ಫ್ರಂಟಲ್ಲಿ ಯಾವ ರೀತಿ ಇದೆ ಅಂತ. 300 mm ಆಫ್ ಡಿಸ್ಕ್ ಬರುತ್ತೆ ವಿತ್ ನಿಮಗೆ ABS ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ಟೈರ್ಗೆ ಬರೋದಾದ್ರೆ ನಿಮಗೆ MRF ಟೈರ್ ಬರುತ್ತೆ ವಿತ್ ಟೈರ್ ಸೈಜ್ ಬರೋದಾದ್ರೆ ನಿಮಗೆ 100/90/18 ಇಂಚ್ ಅಲೈ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ವಿತ್ ನಿಮಗೆ ಬ್ರೇಕ್ ಕ್ಯಾಲಿಪರ್ ನೋಡೋದಾದ್ರೆ ಬೈಬರ್ ಕ್ಯಾಲಿಪರ್ ಕೊಟ್ಟಿದ್ದಾರೆ ವಿತ್ ಸಿಂಗಲ್ ಪಿಸ್ಟನ್ ಕ್ಯಾಲಿಪರ್ ಬರುತ್ತೆ. ಸೊ ಡಿಸ್ಕು ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಹಾಗೆ ಅಲಾಯ್ ಕೂಡ ನೋಡ್ತಾ ಇರ್ಬೋದು ನಿಮಗೊಂದು ಲೋಸ್ಟರ್ ಲುಕ್ನ ಯಾವ ರೀತಿ ಎನ್ಹ್ಯಾನ್ಸ್ ಮಾಡುತ್ತೆ ಅಂತ. ವಿತ್ ನಿಮಗೆ ರೇಡಿಯೇಟರ್ ನೋಡೋದಾದ್ರೆ ಬಿಸೈಡ್ದೆ ರೇಡಿಯೇಟರು ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ವಿತ್ ನಿಮಗೆ ರೇಡಿಯೇಟರ್ ಮೆಶ್ಶು ಕೂಡ ಪ್ರೊವೈಡ್ ಮಾಡ್ತಾರೆ ಕಂಪ್ನಿ ಕಡೆಯಿಂದ. ಹಾಗೆ ನಿಮಗೆ ಕೂಲೆಂಟ್ ಹಾಕೋಕ್ಕೆ ನಿಮಗೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ವಿತ್ ನಿಮಗೆ ಇಂಜಿನ್ ಕಾರ್ಡ್ ಕೂಡ ಒಂದು ಮೆಟಲ್ ಫ್ರೇಮಲ್ಲಿ ಫೈಬರ್ ಇದರಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಚಾರ್ಸಿಸ್ ಕೂಡ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ವಿತ್ ನಿಮಗೆ ಕೀಯ ಪ್ಲೇಸ್ಮೆಂಟ್ ಮಾಡೋಕ್ಕೆ ಕೀ ಹಾಕೋಕ್ಕೆ ನಿಮಗೆ ಸೈಡಲ್ಲಿ ಬರುತ್ತೆ. ಸೊ ಎಲ್ಲ ಗಾಡಿಗಳಿಗೂ ಮೇಲ್ಗಡೆ ಬಂದರೆ ಸೊ ಈ ಗಾಡಿಗೆ ಸೈಡಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಡ್ಯುಯಲ್ ಎಕ್ಸಾಸ್ಟ್ ಕನೆಕ್ಷನ್ ಕೊಟ್ಟಿದ್ದಾರೆ. ಸೊ ಸಿಂಗಲ್ ಸಿಲಿಂಡರ್ ಆಗಿದ್ರೂ ಸೊ ನಿಮಗೆ ಡ್ಯುಯಲ್ ಎಕ್ಸಾಸ್ಟ್ ಬರುತ್ತೆ. ಸೊ ಲೆಫ್ಟ್ ಟು ರೈಟ್ ಸೈಡಲ್ಲಿ ಒಂದೊಂದು ಕಡೆ ಎಕ್ಸಾಸ್ಟ್ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಫುಟ್ ರೆಸ್ಟ್ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಲುಕ್ ಇದೆ ಅಂತ. ಸೊ ಎಲ್ಲ ಬ್ಲ್ಯಾಕ್ ಕಲರ್ ಥೀಮಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಫುಟ್ ರೆಸ್ಟ್ ಆಗಿರ್ಬೋದು, ಸೊ ಪ್ಯಾಸೆಂಜರ್ ಫುಟ್ ರೆಸ್ಟು ಮತ್ತು ರೈಡರ್ ಫುಟ್ ರೆಸ್ಟು ಅಷ್ಟೇ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಲುಕ್ ಇದೆ ಅಂತ. ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಸೈಡ್ ವ್ಯೂವಲ್ಲಿ ನೋಡಿದ್ರೆ ನಿಮಗೆ ರೋಡ್ಸ್ಟರ್ ಅನ್ನೋದು ಒಂದು ಲೋಗೋ ಕೂಡ ಬರುತ್ತೆ ವಿತ್ ನಿಮಗೆ HDದು ಮೋಟರ್ ಸೈಕಲ್ ಟ್ರೈಬ್ ಅನ್ನೋದು ಕೂಡ ಇಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಪ್ಯಾಟ್ರನ್ ಯಾವ ರೀತಿ ಬರುತ್ತೆ ಅಂತ. ಮ್ಯಾಟ್ ಫಿನಿಶ್ ಜೊತೆಗೆ ಗ್ಲಾಸಿ ಲುಕ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಪ್ಯಾಟ್ರನ್ನು ತುಂಬ ಸಖತ್ತಾಗಿ ಬರುತ್ತೆ. ಹಾಗೆ ರಿಯರಲ್ಲಿ ನಿಮಗೆ ಡ್ಯುಯಲ್ ಶಾಕ್ ಅಬ್ಸರ್ವರ್ ಬರುತ್ತೆ. ಸೊ ಸಿಂಗಲ್ ಮೊನೋ ಶಾಕ್ ಅಬ್ಸರ್ವರ್ ಕೊಟ್ಟಿಲ್ಲ, ಸೊ ಡ್ಯುಯಲ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಗ್ರೌಂಡ್ ಕ್ಲಿಯರೆನ್ಸ್ ನೋಡಿದ್ರೆ ನಿಮಗೆ 170 mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಸೊ ಇದು ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು ಒಂದು ರೋಸ್ಟರ್ ಬಗ್ಗೆ. ಹಾಗೆ ರಿಯರ್ ಸೈಡ್ ಬರೋದಾದ್ರೆ ನಿಮಗೆ ರಿಯರಲ್ಲೂ ನಿಮಗೆ 240 mm ಡಿಸ್ಕ್ ಬರುತ್ತೆ. ಸೊ ABS ಕೂಡ ರಿಯರಲ್ಲೂ ಕೊಟ್ಟಿದ್ದಾರೆ ನಿಮಗೆ. ಡ್ಯುಯಲ್ ಚಾನಲ್ ABS ಬರೋದ್ರಿಂದ ಸೊ ಎರಡು ಕಡೆ ನಿಮಗೆ ABS ಕೊಟ್ಟಿದ್ದಾರೆ. ವಿತ್ ನಿಮಗೆ ರಿಯರಲ್ಲೂ ನಿಮಗೆ ಬೈಬರ್ ಕ್ಯಾಲಿಪರ್ ಕೊಟ್ಟಿದ್ದಾರೆ ಡಿಸ್ಕ್ಗೆ. ಓವರಾಲ್ ನಿಮಗೆ ಟೈರ್ ಬರೋದಾರೆ ನೋಡ್ತಾ ಇರ್ಬೋದು. ರಿಯರಲ್ಲಿ ನಿಮಗೆ MRF ಟೈರ್ ಕೊಟ್ಟಿದ್ದಾರೆ ವಿತ್ ರಿಯರ್ ಟೈರ್ ಸೆಕ್ಷನ್ ಬರೋದಾರೆ 150/70/17 ಇಂಚ್ ಟೈರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮ್ಗೆ ರಿಯರಲ್ಲೂ ಅಲೈ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಅಂತ. ಸೊ ಓವರಾಲ್ ನಿಮಗೆ ರಿಯರ್ ಲುಕ್ಕಲ್ಲೇ ನಿಮ್ಗೆ ಚೇಂಜಸ್ ಆಗಿರೋದು ಗಾಡಿದು. ಸೊ ನೋಡ್ತಾ ಇರ್ಬೋದು ನಿಮಗೆ ಟೈಲ್ ಲ್ಯಾಂಪು ನಿಮಗೆ ಸಪ್ರೇಟ್ ಮಡ್ಗಾರ್ಡ್ ಕೊಟ್ಟು ಸೊ ಅದರಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ ಟೈಲ್ ಲ್ಯಾಂಪು. ಮತ್ತು ನಿಮಗೆ ನಂಬರ್ ಪ್ಲೇಸ್ಮೆಂಟ್ ಈ ರಿಯರೆಲ್ಲ ಕೊಡಿರುತ್ತೆ. ಸೊ LED ಟೈಲ್ ಲ್ಯಾಂಪ್ ಬರುತ್ತೆ, ಬಟ್ ಇಂಡಿಕೇಟರ್ಸ್ ಮಾತ್ರ ಫ್ರಂಟ್ ಟು ರಿಯರ್ ಎರಡು ನಿಮ್ಗೆ ಹಾಲೋಜನ್ ಬರುತ್ತೆ. ಹಾಗೆ ರಿಯರಲ್ಲಿ ರಿಫ್ಲೆಕ್ಟ್ರು ಕೊಟ್ಟಿದ್ದಾರೆ. ಹಾಗೆ HD ಲೋಗೋ ಬರುತ್ತೆ. ಸೊ ರಿಯರ್ ಮಡ್ ಗಾರ್ಡು ಇಲ್ಲಿವರೆಗೂ ಇದೊಂದು ಸ್ವಲ್ಪ ಬಂದು ಮತ್ತು ನಿಮಗೆ ಇಲ್ಲಿ ಏನು ಕೆಸರು ಸಿರಬಾರ್ದು ಮತ್ತು ಅದಕ್ಕೊಂದು ಟೈಲ್ ಲ್ಯಾಂಪ್ ಕೂಡ ಇದಾಗಲಿ ಅಂದ್ಬಿಟ್ಟು ಈ ಡಿಸೈನ್ನ ಒಂದಷ್ಟು ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲೂ ಪೇಂಟೆಡ್ ಫಿನಿಶ್ ಬರುತ್ತೆ. ಅಲ್ಲಿ ನಿಮಗೆ ಸೀಟ್ ಬಗ್ಗೆ ಹೇಳಿದ್ರೆ ಸೀಟು ಅಷ್ಟೇ ನಿಮಗೆ ಕುಷನಿಂಗ್ ಎಲ್ಲ ತುಂಬ ಸಾಫ್ಟಾಗಿ ಕೊಟ್ಟಿದ್ದಾರೆ. ವಿತ್ HD ಲೋಗೋ ಕೂಡ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ಹಾಗೆ ಸೀಟು ಅಷ್ಟೇ ತುಂಬ ಸಖತ್ತಾಗಿ ಬರುತ್ತೆ. ಮತ್ತು ರಿಯರ್ ಪ್ಯಾಸೆಂಜರ್ಸ್ಗೆ ನೀವು ಸೊ ಸೀಟು ಪ್ಲೇಸ್ಮೆಂಟು ಮಾಡ್ಕೋಬೋದು ಮತ್ತು ರಿಮೂವ್ ಕೂಡ ಮಾಡ್ಕೋಬೋದು. ಇದೆಲ್ಲ ಒಂದಷ್ಟು ಏನು ಫೀಚರ್ಸ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಮತ್ತು ನಿಮಗೆ ರಿಯರ್ ಪ್ಯಾಸೆಂಜರ್ಸ್ ಗ್ರ್ಯಾಬ್ ಹ್ಯಾಂಡ್ಲು ಕೂಡ ಕೊಟ್ಟಿದ್ದಾರೆ. ಓವರಾಲ್ ನಿಮಗೆ ಸೀಟ್ ಹೈಟ್ ಬರೋದಾರೆ 795 mm ಆಫ್ ಸೀಟ್ ಹೈಟ್ ಬರುತ್ತೆ. ಸೊ ನಾನು 5'10" ಹೈಟ್ ಇದ್ದೀನಿ. ಸೊ ಆರಾಮಾಗಿ ಫ್ಲ್ಯಾಟ್ ಫುಟ್ ಮಾಡ್ತೀನಿ. ಸೊ ಪ್ರೀವಿಯಸ್ ಮಾಡಲ್ಗೆ ಕಂಪೇರ್ ಮಾಡಿದ್ರೆ 5 mm ಆಫ್ ಸೀಟ್ ಹೈಟ್ನ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ರೈಡಿಂಗ್ ಪೋಸ್ಚರ್ ಇದೆ ಅಂತ. ರೈಡಿಂಗ್ ಪೋಸ್ಚರ್ ಒಂದು ರೋಸ್ಟರ್ ಇದಾಗಿರೋದು ನೀವು ಆರಾಮಾಗಿ ಒಂದು ಕ್ರೂಸ್ ಮಾಡೋಕ್ಕೆ ಲಾಂಗ್ ಕ್ರೂಸ್ ಮಾಡೋಕ್ಕೆ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ಆ ರೀತಿ ನಿಮಗೆ ರೋಸ್ಟರ್ ಬೈಕ್ನ ಬಿಲ್ಡ್ ಮಾಡಿದ್ದಾರೆ HD ಕಡೆಯಿಂದ ಅಂತ ಹೇಳ್ಬೋದು. ಓವರಾಲ್ ನಿಮಗೆ ಟ್ಯಾಂಕ್ ಬರೋದಾರೆ ಸೊ ಟ್ಯಾಂಕ್ ನೋಡ್ತಾ ಇರ್ಬೋದು ನಿಮಗೆ ಟ್ಯಾಂಕಲ್ಲಿ ನಿಮಗೆ ಡ್ಯುಯಲ್ ಕಲರ್ ಚೇಂಜಸ್ ಕಾಣಿಸುತ್ತೆ. ಸೊ ಇದು ನೋಡಿ ಇದೊಂದು ಗ್ರೇ ಕಲರ್ ಕಾಣಿಸುತ್ತೆ, ಪ್ಲಸ್ ಇದರಲ್ಲಿ ಬ್ಲ್ಯಾಕಲ್ಲಿ ಇಂಟಿಗ್ರೇಟ್ ಆಗಿದೆ ವಿತ್ ನಿಮಗೆ
ಒಂದಷ್ಟು ಲೈನ್ಸ್ನೇ ಇದು ಮಾಡಿದ್ದಾರೆ. ಸೊ ಇದೆಲ್ಲ ಏನಾಗುತ್ತೆ, ತುಂಬ ಒಂದು ಲುಕ್ಸ್ನೇ ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ವಿತ್ ನಿಮಗೆ ಟ್ಯಾಂಕಲ್ಲಿ ನಿಮಗೆ HD ಅನ್ನೋದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ, ವಿತ್ ಲೋಗೋ ಕೂಡ ಇಲ್ಲೇ ಬರುತ್ತೆ. ಸೊ ಓವರಾಲ್ ಟ್ಯಾಂಕಲ್ಲಿ ನೋಡ್ತಾ ಇರ್ಬೋದು, ಫ್ಯೂಲ್ ಟ್ಯಾಂಕ್ ಇದರಲ್ಲೂ ನಿಮಗೆ ಲೋಗೋ ವಿತ್ HD ಬ್ಯಾಡ್ಜಿಂಗ್ ಬರುತ್ತೆ. ಸೊ ಓವರಾಲ್ ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 12.5 ಲೀಟರ್ಸ್ ಆಫ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಸೊ ಮಿರರ್ ಕೂಡ ನೋಡ್ತಾ ಇರ್ಬೋದು, ಬಾರ್ ಆ್ಯಂಡ್ ಮಿರರ್ ಬರುತ್ತೆ ನಿಮಗೆ, ಡೌನ್ ಸೈಡಲ್ಲಿ ಬಾರ್ ಆ್ಯಂಡ್ ಮಿರರ್ ಬರುತ್ತೆ. ಸೊ ಇದು ಏನಾಗುತ್ತೆ ನಿಮಗೆ ಗಾಡಿ ಡ್ರೈವ್ ಮಾಡ್ಬೇಕಾದ್ರೆ ಸೊ ಅಷ್ಟೊಂದೇನು ಇದಾಗೋದಿಲ್ಲ, ತುಂಬ ಚೆನ್ನಾಗಿ ಲುಕ್ಸ್ ಎಲ್ಲ ಎನ್ಹಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಓವರಾಲ್ ಕೀ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ನಾರ್ಮಲ್ ಕೀ ಪ್ಲೇಸ್ಮೆಂಟು ನಿಮಗೆ ಪ್ರಿವಿಯಸ್ಸಲ್ಲಿ ಹೇಳ್ದಂಗೆ ಸೊ ಸೈಡಲ್ಲಿ ಕೊಟ್ಟಿದ್ದಾರೆ. ಕೀ ಆನ್ ಮಾಡಿದ ತಕ್ಷಣ ಸೊ ನಿಮಗೆ ನಾರ್ಮಲಾಗಿ ಮೀಟರ್ ಕ್ಲಸ್ಟರ್ ಒಂದು ಸರ್ಕಲ್ ಟೈಪಲ್ಲಿ ಕೊಟ್ಟಿದ್ದಾರೆ, ವಿತ್ ನಿಮಗೆ ಡಿಜಿಟಲ್ ಬರುತ್ತೆ. ಸೊ ಸ್ಪೀಡೋಮೀಟ್ರು ಇಲ್ಲೇ ಇಂಟಿಗ್ರೇಟ್ ಆಗಿದೆ. ಹಾಗೆ ನಿಮಗೆ ಟ್ರಿಪ್ 1, ಟ್ರಿಪ್ A, ಟ್ರಿಪ್ B ಮತ್ತು ಓಡೋಮೀಟ್ರದ್ದು ಮಾತ್ರ ಆಪ್ಷನ್ಸ್ ಬರುತ್ತೆ. ವಿತ್ ನಿಮಗೆ ಫ್ಯೂಲ್ ಇಂಡಿಕೇಷನು, ಸೈಡ್ ಸ್ಟ್ಯಾಂಡ್ ಇಂಡಿಕೇಷನು, ಹಾಗೆ RPMದೆಲ್ಲ ಇಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ವಿತ್ ನಿಮಗೆ ಗೇರ್ ಶಿಫ್ಟ್ ಇಂಡಿಕೇಟರ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿಯಿಂದ ವಿತ್ ಡೇಟ್ ಟು ಟೈಮಿಂಗ್ಸು ಸೊ ಇದೆಲ್ಲ ಇಲ್ಲೇ ಬರುತ್ತೆ. ಹಾಗೆ ನಿಮಗೆ ಇಲ್ಲೊಂದಷ್ಟು ನಿಮ್ಗೇನು ಹಜಾರ್ಡ್ಸ್ದು ಇದು ಬರುತ್ತಲ್ಲ, ABSದಾಗಲಿ ಇಂಡಿಕೇಟರ್ದಲ್ಲಿ ನಿಮಗೆಲ್ಲ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಇಲ್ಲಿ SDದು ಬ್ಯಾಡ್ಜಿಂಗ್ ಕೂಡ ಇಲ್ಲೇ ಬರುತ್ತೆ. ಸೊ ಓವರಾಲ್ ನಿಮಗೆ ಸ್ವಿಚ್ಗಳು ಬರೋದ್ರೆ ನೋಡ್ತಾ ಇರ್ಬೋದು. ಸ್ವಿಚ್ಚು ಇದು ಸ್ಪೀಡೋಮೀಟ್ರದ್ದು ಏನಿಲ್ಲ, ಆಪ್ಷನ್ಸ್ಗಳು ಬರುತ್ತೆ ಚೇಂಜಸ್ಸು ಮತ್ತು ಇಂಡಿಕೇಟರು, ಹಾಗೆ ಹಾರನ್ ಆಪ್ಷನ್ಸು. ವಿತ್ ನಿಮಗೆ ರೈಟಲ್ಲಿ ಬರೋದು ಕಿಲ್ ಸ್ವಿಚ್ಚು ಮತ್ತು ಹಜಾರ್ಡ್ ಸ್ವಿಚ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ವಿತ್ ನಿಮಗೆ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ನು ಇಲ್ಲೇ ಬರುತ್ತೆ. ಸೊ ವೀಕ್ಷಕರೇ, HD ರೋಸ್ಟರ್ನ ಆನ್ ರೋಡ್ ಪ್ರೈಸ್ ಬಂದು ನಿಮಗೆ 2,83,000 ಸ್ಟಾರ್ಟ್ ಆಗಿ ಟಾಪ್ ಎಂಡ್ ನಿಮಗೆ 3,03,000 ರೀಚ್ ಆಗುತ್ತೆ ಅಂತ ಹೇಳ್ಬೋದು. ಯಾರೆಲ್ಲ ಒಂದೊಳ್ಳೆ ರೋಸ್ಟರ್ ಬೈಕ್ ನೋಡ್ತಾ ಇದ್ದೀರಾ, ಒಂದೊಳ್ಳೆ ಪ್ರೈಸಲ್ಲಿ, ಈ ಅಫೋರ್ಡಬಲ್ ಪ್ರೈಸಲ್ಲಿ SD ಕಡೆಯಿಂದ ಒಂದೊಳ್ಳೆ ಬೈಕ್ನ ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಅವ್ರಿಗೆಲ್ಲ ಒಂದೊಳ್ಳೆ ಚಾಯ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.